ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ದ್ವೇಷಕ್ಕೆ ದ್ವೇಷ ಮೋಸಕ್ಕೆ ಮೋಸ ಔಷಧಿ ಅಲ್ಲ ಅಂದ ಪುರಂದರ ದಾಸ ದಾಸರ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ಲೋಕ ಲೋಕ ಸಮಯ ಕಾದು ಬೈದು ಹೇಳು ಭಲೆ ಬಂಧು ಗೆಳೆಯ ಹೇ ಹೇ ಸ್ನೇಹ ಮನಸ್ಸಿನ ವ್ಯಥೆಯ ಕೇಳುವ ತಾಯಂತೆ ನಿಂದೆ ಸಹಿಸಿ ಮಾನ ಉಳಿಸು ಪಾಪದ ಪ್ರಾಣಿ ಗೆಳೆಯ ಜಾಣಾನೋ ಇಲ್ಲ ಪೆದ್ದಾನೋ ಸ್ನೇಹ ಆದರೆ ಸಾಕು ಬಲಿ ಜೋಡಿ ಮಾನಾನೋ ಇಲ್ಲ ಪ್ರಾಣಾನೋ ತಂದು ನೀಡಲು ಸ್ನೇಹ ಗಟ್ಟಿ ನೋಡಿ ಯುದ್ಧದಿ ಎಲ್ಲ ಸೋತರು ಸಹಿತ ಕರ್ಣನ ಸ್ನೇಹ ಗೆದ್ದೆನು ಎಂದ ಕೌರವ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ಲೋಕ ಲೋಕ ಇವನು ಒಮ್ಮೆ ಸೋತು ಗೆದ್ದರೆಲ್ಲ ಅಣ್ಣ ತಮ್ಮ ಬಂಧು ಬಳಗ ಮೋಸ ತಾಳಬಹುದು ದ್ರೋಹ ದ್ರೋಹ ಸ್ನೇಹ ದ್ರೋಹ ಎಂದು ಆರದ ಬೆಂಕಿ ಹಾರೋಯ್ತೋ ಬೆಂಕಿ ಹಾರೋಯ್ತೋ ನಿನ್ನ ಸ್ನೇಹದ ತಂಪಿನ ಮಳೆಯಿಂದ ಆಗೋಯ್ತೋ ಸ್ನೇಹವಾಗೋಯ್ತೋ ನಿನ್ನ ರಾಮ ಬಾಳದಂತ ಮಾತಿನಿರುದ ಸ್ನೇಹ ಎಂದರೆ ನಿಜದ ನಿಶಾನೆ ಗುಟ್ಟನು ಕಾಯುವ ಹೃದಯ ಖಜಾನೆ ಹೃದಯ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ಲೋಕ ಲೋಕ
ಬಂದಿತು ಗಣಪನ ಪೂಜಾ ದಿನ ನನಗಿಂತ ಕೂಡಿ ಬಂದೆ ಚೌತಿಯ ದಿನ ಡನ್ 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 ಗಂಟೆಯ ಹೊಡೆದು ಬಂ 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 ಶಂಕವ ಹೂದಿ ಡನ್ 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 ಗಂಟೆಯ ಹೊಡೆದು ಬಂ 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 ಶಂಕವ ಹೂದಿ ಬಂದಿತು ಗಣಪನ ಪೂಜಾ ದಿನ ನಿನಗಿಂತ ಕೂಡಿ ಬಂದೆ ಚೌತಿಯ ದಿನ ನಿನಗಿಂತ ಕೂಡಿ ಬಂದೆ ಚೌತಿ ಮಾತಾಡಬೇಕು. ವಿದ್ಯಾರ್ಥಿ ಮಿತ್ರರೇ, ಎಲ್ಲ ಕೆಲಸಗಳು ಹೆಚ್ಚಿನದಾಗಿ ಇವತ್ತಿನ
ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ಸ್ನೇಹಲೋಕ. ಈ ಸ್ನೇಹಲೋಕ ತಂಡಕ್ಕೂ ನನಗೂ ಒಂದು ನಿಕಟವಾದ ಬಾಂಧವ್ಯನ ಹೇಳಬೇಕು. ಇವರು ಈ ಕಾಲೇಜಿಗೆ ಪಾದಾರ್ಪಣೆ ಮಾಡಿದ ತಮಗೆ ಆರೋಗ್ಯ, ಐಶ್ವರ್ಯ, ವಿದ್ಯಾ ಬುದ್ಧಿಯೆಲ್ಲ ದೇವರು ನೀಡಬೇಕಂತ ಕೇಳ್ಕೊಂಡು ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರು, ನನಗೆ ಈ ಸ್ನೇಹ ಲೋಕದ ಬಗ್ಗೆ ಅಥವಾ ಈ HEP ಮಕ್ಕಳ ಬಗ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಎಷ್ಟು ಮಾತಾಡಿದ್ರು ಕಮ್ಮಿ ಏನೋ ಅನ್ಸುತ್ತೆ ನನಗೆ. ಅವ್ರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಕುಂಬಾರ್ ಗುಂಡಯ್ಯನ ಮನೆಯ ಮಡ್ಕೆಯ ಶಬ್ದವ ಕೇಳಿ, ಕುಂಬಾರ್ ಗುಂಡಯ್ಯನ ಮನೆಯ ಮಡ್ಕೆಯ ಶಬ್ದವ ಕೇಳಿ, ಕುಂಬಾರ್ ಗುಂಡಯ್ಯನ ಮನೆಯ ಮಡ್ಕೆಯ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದು, ಶಿವನು ಕೈಲಾಸದಲ್ಲಿ ಕೈತೋಂ ಎಂದು ಕುಣಿದು, ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ. ಮಾದಾರ್ ಚೆನ್ನಯ್ಯನ ಮನೆಯ ಮಡ್ಕೆಯ ಶಬ್ದವ ಕೇಳಿ, ಮಾದಾರ್ ಚೆನ್ನಯ್ಯನ ಮನೆಯ ಅಂಬ್ಲಿಯ ಸವಿದು ನೋಡಿ, ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸೊರ್ ಸೊರ್ ಎಂದು ಕುಡಿದು, ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ. ಮಡಿವಾಳ್ ಮಾಚಯ್ಯನ ಮನೆಯ ಗದ್ಗೆಯ ಸದ್ದ ಮಡಿವಾಳ್ ಮಾಚಯ್ಯನ ಮನೆಯ ಗದ್ಗೆಯ ಸುಂದರ ನೋಡಿ, ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದು, ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ. ತುಂಬಾ ಧನ್ಯವಾದ ಸರ್. ಈಗ ಜಗದೀಶ್ ಸರ್. ಪ್ರಯತ್ನಗಳೆಲ್ಲವೂ ಕೂಡ ಸಫಲವಾಗಲಿ. ಸರಸ್ವತಿ ಅವರಿಗೆ ತಮ್ಮ ಸಾರ್ಥಕತೆಯ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಲಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ತರಗತಿಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ಶಿಸ್ತಿನೊಂದಿಗೆ ನಡೆದುಕೊಳ್ತಾ ಈ ಮುಂದಿನ ನಿಮ್ಮ ಜೀವನ ಕೂಡ ಶಿಸ್ತುಬದ್ಧವಾಗಿರುವಂತೆ ರೂಪಿಸಿಕೊಳ್ತೀರಾ. ಆ ರೂಪಿಸಿಕೊಳ್ಳುವುದಕ್ಕೆ ಎಲ್ಲ ಅಧ್ಯಾಪಕರ ಫೈನಲ್ ಇಯರ್ ಮುಗಿಸ್ಕೊಂಡು ಈಗ ತಾನೇ ಹೋಗ್ತಾ ಇದ್ದೀರಾ. ಅಂದ್ರೆ ವಿದ್ಯಾರ್ಜನೆಯನ್ನ ಮುಗಿಸೋದು ಅಂದ್ರೆ ಜೀವನದಲ್ಲಿ ಒಂದು ನೀವು ರೂಪಿಸ್ಕೊಳ್ಬೇಕು ಅಂತ ಹೇಳಿ ನಾನು ಹಾರೈಸ್ತೇನೆ. ಇಷ್ಟು ಹೇಳಿ ನಾನು VSR ಸರ್ ಮತ್ತೆ ತಾರಾಬಾಯಿ ಮೇಡಮ್ ಅವರು ಮತ್ತೆ ನಂದವಾಡಿಗೆ ಸರ್ ಅವರು ಮತ್ತೆ ವಿಜಯಕುಮಾರ್ ಸರ್ ಅವರು ಮತ್ತೆ ವಿಜಯಕುಮಾರ್ ಸರ್ ಅವರು ಭಾಷಣ ಕೇಳ್ತಾ ಇದ್ರೆ ತುಂಬಾ ಬಹುಶಃ ರಾಮನಗರದಲ್ಲಿ ಏನಾದ್ರು ಇದ್ದಿದ್ರೆ ಬೆಂಗಳೂರಿನ 5% ನೋಡಕ್ಕಾಗ್ತಿರ್ಲಿಲ್ಲ. ಈಗ 1% ಆದ್ರೂ ನೋಡಿದೀನಿ ನಮ್ಮ ಹುಡುಗರ ಜೊತೆ ಸೇರ್ಕೊಂಡು. ಮತ್ತೆ ಎಲ್ಲರ ಉಪನ್ಯಾಸಕ ವರ್ಗದಿಂದ ಆಶೀರ್ವಾದವನ್ನು ಪಡಿತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಅಧ್ಯಾಪಕರ ಕೈಯಲ್ಲಿ ಇಷ್ಟೊತ್ತು ಮಾತಾಡಿಸ್ತಾ ಇದ್ರು.
ಬಹುಶಃ ನಾನು ಮರೆತು ಬಿಟ್ರೆ. ಸನ್ಮಾನದ ಅವಶ್ಯಕತೆ ಖಂಡಿತ ಇರಲಿಲ್ಲ. ಯಾಕೆಂದ್ರೆ ನಾನು ಈ ಕಾಲೇಜ್ ಬಿಟ್ಟು ಹೋಗಿಲ್ಲ, ನಾನು ನಿವೃತ್ತಿ ಆಗಿಲ್ಲ. ಪಾಪ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇನ್ನೇನ್ ಮಾಡ್ಬೇಕಲ್ಲ. ನಂದವರೆ ಸರ್ ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. NSS ಅಧಿಕಾರಿಗಳಾದಂತ ಜಗದೀಶ್ ಸರ್ ಅವರಿಗೆ ಈ ಪುಸ್ತಕ ಯುದ್ಧದ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿಂದಿ ವಿಭಾಗದ ಮುಖ್ಯಸ್ಥರಾದಂತ ಶಂಕರ್ ಸರ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಕನ್ನಡದ ಅಧ್ಯಾಪಕರಾದಂತ ನಿಗಮರಾಜ್ ಸರ್ ಅವರಿಗೂ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಕನ್ನಡ ಉಪನ್ಯಾಸಕರಾದಂತ ನಾರಾಯಣ ಸ್ವಾಮಿ ಸರ್ ಅವರಿಗೂ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಕನ್ನಡ ವಿಭಾಗದ ಅಧ್ಯಾಪಕರಾದಂತಹ ಜಗದೀಶ್ ಸರ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ರಾಜ್ಯಶಾಸ್ತ್ರದ ಉಪನ್ಯಾಸಕರಾದಂತ ನರಸಿಂಹಮೂರ್ತಿ ಸರ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕನ್ನಡ ಉಪನ್ಯಾಸಕರಾದ ಜಗದೀಶ್ ಸರ್ ನಾರಾಯಣ್ ಸರ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಕ್ರೀಡಾ ವಿಭಾಗದ ಪಿ ಸರ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ವಾಣಿಜ್ಯ ಉಪನ್ಯಾಸಕರಾದಂತಹ ರಮೇಶ್ ಸರ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸಮಾಜಶಾಸ್ತ್ರದ ಉಪನ್ಯಾಸಕಿಯವರಾದಂತಹ ಪುಷ್ಪಾ ಮೇಡಮ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಇತಿಹಾಸ ವಿಭಾಗದ ಉಪನ್ಯಾಸಕರಾದಂತಹ ಸಾವಿತ್ರಮ್ಮ ಮೇಡಮ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರಾದಂತಹ ತಾರಾವತಿ ಮೇಡಮ್ ಗೌರಿನಾ ಮೇಡಮ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಅರುಣಾ ಕುಮಾರಿ ಮೇಡಮ್ ಅವರಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಬೋಧಕೇತರ ವರ್ಗದವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ನಮಗೂ ನಿಮ್ಮೆಲ್ಲರಿಗೂ ಸೇಲಕದ ಪರವಾಗಿ ಎಲ್ಲರಿಗೂ